ಹಾಗೆ ತುಂಬ ಹೃದಯ ಧನ್ಯವಾದಗಳು. ಹಾಗೆ ಮಾಧ್ಯಮ ಮಿತ್ರರು ಬಂದಿದ್ದೀರಿ, ಅವ್ರಿಗೂ ತುಂಬ ಹೃದಯ ಧನ್ಯವಾದಗಳು. ಠಾಣೆಯನ್ನು ಹೊರತುಪಡಿಸಿ ನಾಯಕ ನಟರ ರಿಷಿಯವರು ಬಂದಿದ್ದಾರೆ. ಹಾಗೆ ಮ್ಯಾಕ್ಸ್ ಮ್ಯಾನೇಜರ್ ಆದಂತಹ ಮಾಲೀಕರಾದಂತಹ ದಯಾನಂದ್ ಸರ್ ಬಂದಿದ್ದಾರೆ, ಅವ್ರಿಗೂ ಧನ್ಯವಾದಗಳು. ಹಾಗೆ ಇದನ್ನು ಠಾಣೆ ಹೊರತುಪಡಿಸಿ ಒಂದಷ್ಟು ಜನ ಆತ್ಮೀಯರು ಬಂದಿದ್ದಾರೆ. ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಒಬ್ಬೊಬ್ಬರಿಗೂ ಧನ್ಯವಾದಗಳು. ಹಾಗೆ ಠಾಣೆ ಅಂದಿದ ತಕ್ಷಣ ನಮಗೆ ಪೊಲೀಸ್ ಅಧಿಕಾರಿಗಳು, ಪೊಲೀಸ್ ಸ್ಟೇಷನು ಈ ಥರದ್ದೇ ನಮಗೆ ಮೊದಲು ಕಣ್ಮುಂದೆ ಬರೋದು. ನಾವು ಒಂದಷ್ಟು ಪೊಲೀಸ್ ಆಫೀಸರ್ಗಳನ್ನು, ಅಧಿಕಾರಿಗಳನ್ನು ಭೇಟಿಯಾದಾಗ ಎಲ್ಲರೂ ತುಂಬ ಈ ಕತೆ ವಿಷಯ ಇದನ್ನು ತಿಳ್ಕೊಂಡು ಖಂಡಿತ ಬರ್ತೀವಿ ಅಂತಂದರು. ಹಾಗೆ ರವಿ ಡಿ ಚನ್ನಣ್ಣನವರು ಅವರು ಫಸ್ಟು ಭೇಟಿ ಮಾಡಿದಾಗ ಭಾಳ ಖುಷಿಪಟ್ಟರು. ಖಂಡಿತ ನಾನು ಬಂದೇ ಬರ್ತೀನಿ, ಬಟ್ ಟೈಮಿಂಗ್ ಸ್ವಲ್ಪ ಹೆಚ್ಚು ಕಮ್ಮಿ ಆಗೋದು, ಖಂಡಿತ ಬರ್ತೀನಿ ಅಂತ ಬಂದಿದ್ದಾರೆ. ಅವ್ರಿಗೂ ಧನ್ಯವಾದಗಳು ಸರ್. ಹಾಗೆ ಠಾಣೆ ಅಂದ ತಕ್ಷಣ ಆ ಟೈಟಲಲ್ಲಿ ನಾವು ಎಲ್ಲವನ್ನ ಬಳಸಿದ್ದೀವಿ. ಗನ್ ಬಳಸಿದ್ದೀವಿ, ಪೊಲೀಸ್ ಅಧಿಕಾರಿಗಳು ಏನೇನು ಬಳಸ್ತಾರೆ ಎಲ್ಲವನ್ನ ಬಳಸಿ ಅದೊಂದು ಟೈಟಲನ್ನು ಮಾಡಿದ್ದೀವಿ. ತುಂಬ ಜನಕ್ಕೆ ಅದು ಆ್ಯಕ್ಚುಲಿ ರಾಣಿ ರಾಣಿ ಅಂತಾರೆ. ಅದು ಆ್ಯಕ್ಚುಲಿ ನಾವು ಅದಕ್ಕೋಸ್ಕರ ಅದು ಬೇಕೇ ಬೇಕು ಅನ್ನೋಕ್ಕೋಸ್ಕರ, ಅದು ಠಾಣೆಗೆ ಅರ್ಥ ಬರಲ್ಲ, ಅದಕ್ಕೋಸ್ಕರ ಅದನ್ನು ಮಾಡಿದ್ದೀವಿ. ಠಾಣೆ ಅಂತ ಒಂದು ಪ್ರಾರಂಭ ಆಗಿದ್ದೆ ಈ ನಮ್ಮ ಠಾಣೆ ಸಿನಿಮಾದಲ್ಲಿ ಡೈರೆಕ್ಟ್ರಾಗಿ ವರ್ಕ್ ಮಾಡಿದ್ದಾರೆ ನಮ್ಮ ರವಿ ಸಾರು ಬಂದಿದ್ದಾರೆ ಇಲ್ಲೇ. ಅವರು ಫಸ್ಟು ನನಗೆ ಹೇಳಿದ್ದು, ಸರ್ ನಮ್ಮ ಸ್ನೇಹಿತರು ಒಂದಷ್ಟು ಜನ ನಮಗೊಂದು ಕತೆ ಕೇಳ್ತಿದ್ದಾರೆ, ಪ್ರವೀಣ್ ಅಂತ ಪ್ರಕಸಂ ನಾಟಕದ ತಂಡದಲ್ಲಿ ಒಬ್ಬರು, ಅವರು ಒಂದು ಕತೆ ಹೇಳಿ ಅಂತಂದರು. ನಾನು ಹೋಗಿ ಕತೆ ಹೇಳಿದೆ, ಅವ್ರಿಗೆ ಇಷ್ಟಪಟ್ಟರು. ಆಲ್ರೆಡಿ ಸುಮಾರು ಕತೆಗಳನ್ನು ಕೇಳಿದರು ಅವರು, ಒಂದು 25-30 ಕತೆಗಳು ಕೇಳಿದರು. ಆಮೇಲೆ ಹೇಳಿದಾಗ ಅವ್ರು ಇಷ್ಟಪಟ್ಟ ಮೇಲೆ ಅವರ ಬಾಡಿ ಲ್ಯಾಂಗ್ವೇಜ್ಗೂ ಅದಕ್ಕೂ ನನಗೆ ಅನ್ನಿಸ್ತು ಸೂಟ್ ಆಗಲ್ಲ ಈ ಕತೆ, ಬಟ್ ಅವ್ರು ಇಷ್ಟಪಟ್ಟಿದ್ರು, ಬಟ್ ಸೂಟ್ ಆಗಲ್ಲ ಅಂತ. ನಾನು ಒಂದು 2 ದಿನ ಟೈಮ್ ಕೊಡಿ, ಬೇರೆ ಏನಾದರೂ ಮಾಡೋಣ ಅಂತ ಅವ್ರು ಕೇಳಿದೆ. ಸರಿ ಆಯಿತು ಹೇಳಿ ಅಂತಂದರು. ನಾನು ಅವ್ರಿಗೊಂದು ಮತ್ತೆ ಒಂದು ಸಣ್ಣ ಹೇಳಿದೆ, ಈ ಥರ ಒಂದು ಸ್ಲಮ್ಮು, ಈ ಥರದ್ದು ಒಂದು ಯುವ ಪೀಳಿಗೆ ದಿನಾ ಪೇಪರಲ್ಲಿ ನೋಡ್ತಿರ್ತೀರಾ ಅಂತಂದರೆ ಈ ಡ್ರಗ್ಸು ಮಾಫಿಯಾ ಯುವ ಪೀಳಿಗೆ ಹಾಳಾಗ್ತಿದೆ ಅಂದರೆ ಬೇರೆ ಬೇರೆ ರೂಪದಲ್ಲಿ ಬೇರೆ ಬೇರೆ ಥರ ಯುವ ಪೀಳಿಗೆನ ಹಾಳು ಮಾಡ್ತಾ ಇದೆ. ಈ ಥರದ್ದೆಲ್ಲ ಒಂದಷ್ಟು ವಿಚಾರಗಳನ್ನು ಇಟ್ಕೊಂಡು, ಹಾಗೆ ಪೊಲೀಸ್ ಮೇನ್ ಎಲ್ಲ ನಮಗೆ ರಕ್ಷಕರು ಪೊಲೀಸು. ನಾವು ರಸ್ತೆಯಲ್ಲಿ ಎಲ್ಲೋ ಒಂದು ಕಡೆ ಗಲಾಟೆ ಆದರೂ, ಇಲ್ಲ ಪಕ್ಕದ ಮನೆಯವ್ರ ಜೊತೆ ಗಲಾಟೆ ಆದ್ರೂ, ಇಲ್ಲ ನಮ್ಮ ಮನೇಲಿ ಗಲಾಟೆ ಆದ್ರೂ ನಾವು ಫಸ್ಟ್ ಹೇಳೋದು ನಡಿ ಪೊಲೀಸ್ ಸ್ಟೇಷನ್ಗೆ ಹೋಗೋಣ, ನಡಿ ಪೊಲೀಸ್ ಹತ್ರ ಹೋಗೋಣ ಅಂತ. ಇವತ್ತು ನಾವು ಅವ್ರ ಮೇಲೆ ಅಷ್ಟು ಬಲವಾದ ಒಂದು ನಂಬಿಕೆ ಇಟ್ಕೊಂಡಿದ್ದೀವಿ. ಆ ವಿಚಾರಗಳನ್ನೆಲ್ಲ ಒಂದಷ್ಟು ಇಟ್ಕೊಂಡು, ಮತ್ತು ರಾಜಕೀಯ ಒಂದು ಪೊಲಿಟಿಷಿಯನ್ ಒಂದಷ್ಟು ವಿಚಾರಗಳನ್ನು ಇಟ್ಕೊಂಡು ಈ ಠಾಣೆ ಒಂದು ಎಳೆಯನ್ನು ತಗೊಂಡು, ಕಾಳಿ ಅನ್ನೋ ಒಂದು ಕ್ಯಾರೆಕ್ಟ್ರು ಅದು ಏನು ಮಾಡುತ್ತೆ, ಆ ಸ್ಲಮ್ಮಲ್ಲೇ ಹುಟ್ಟು ಬೆಳೆದಂಥ ಹುಡುಗ ಆತ. ಅದು ಆ್ಯಕ್ಚುಲಿ ಸ್ಲಮ್ ಆಗಿರಲ್ಲ, ಮುಂಚೆ ಏನೋ ಒಂದು ಆಗಿರುತ್ತೆ, ಅವ್ರ ತಂದೆ ಹಾವು ಹಿಡಿತಾ ಇರ್ತಾರೆ, ಆ ಜಾಗ ಬೇರೆ ಥರ ಆಗಿರುತ್ತೆ. ಇಷ್ಟು ವರ್ಷಗಳಾದ ಮೇಲೆ ಅವರು ಕಾಳಿ ಅವ್ರ ಮಗನಾಗಿ ಇವನಿರ್ತಾರೆ. ಆಮೇಲೆ ಅದಕ್ಕೊಂದು ಜೊತೆ ಪ್ರೀತಿ ಪಾತ್ರದ್ದು ಶ್ರೀದೇವಿ ಅನ್ನೋ ಪಾತ್ರ, ಈ ಥರದ್ದು ಪಾತ್ರಗಳು ಸೃಷ್ಟಿಯಾಗ್ತಾ ಹೋಯಿತು. ಆಮೇಲೆ ನಮಗೆ ಒಂದು ಇದು ಕಾಡುತ್ತೆ, ಇವತ್ತು ನಾವು ಸ್ಲಮ್ಗಳನ್ನು ಜೀವಂತವಾಗಿ ಇಟ್ಕೊಂಡಿದ್ದೀವಿ. ಅಂದರೆ ನಾವು ಸ್ಲಮ್ ಅಂದಿದ ತಕ್ಷಣವೇ ಅಲ್ಲಿ ಏನೋ ಒಂದು ಕೊಳಕಿರುತ್ತೆ, ಗಲೀಜಿರುತ್ತೆ, ಆಮೇಲೆ ಅಲ್ಲಿ ಯಾರೂ ಓದಿರಲ್ಲ, ಈ ಥರದನ್ನು ಅಂದರೆ ನಾವು ಆ ಥರ ಒಂದು ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದೀವಿ ಅಂತ. ಅಂದರೆ ಅಲ್ಲಿ ನಾವು ತುಂಬ ಸ್ಲಮ್ಗಳಲ್ಲಿ ಶೂಟಿಂಗ್ ಮಾಡಿದ್ದೀವಿ. ಬೆಂಗಳೂರು ಎಲ್ಲ ಸ್ಲಮ್ಗಳಲ್ಲೂ ಶೂಟಿಂಗ್ ಮಾಡಿದ್ದೀವಿ. ಅಲ್ಲಿ ಒಂದು ಜಾಗದಲ್ಲಿ ಹೇಗೆ ಅಂತಂದರೆ, ಅವ್ರ ಪಾಪ ಸರಿಯಾದ ಒಂದು ಶಿಕ್ಷಣ ಸಿಗ್ತಿರಲ್ಲ, ಅವ್ರಿಗೆ ಸರಿಯಾಗಿ ಒಂದು ಊಟ ತುಂಬ ಕಷ್ಟದಲ್ಲಿ ಅಲ್ಲಿರೋ ಜನ. ಅಲ್ಲಿ ತುಂಬ ಜನನ ಕೇಳಿದ್ದೀನಿ, ಎಳ್ಳೀರು ಮಾಡಿಕೊಂಡು ಒಂದು 60-70 ವರ್ಷದಿಂದ ಅಲ್ಲೇ ಇದ್ದಾರೆ, ಅವರು ಏನೂ ಇದಾಗಲ್ಲ. ಬಟ್ ನಾವು ಯಾವುದೇ ಈ ಕಡೆ ಅಂದರೆ ರಾಜಕೀಯ ಅದು ನಾವು ಅವರು ಸ್ಟ್ರೈಕ್ಗಳಿಗೆ ಜೈಕಾರ ಹಾಕೋದಕ್ಕೆ ಪ್ರತಿಯೊಂದಕ್ಕೂ ನಾವು ಅವರನ್ನು ಕರ್ಕೊಳ್ತಾ ಹೋಗ್ತೀವಲ್ಲ ರಾಜಕಾರಣಿ, ಅವರೆಲ್ಲರೂ 5 ವರ್ಷ ಅದು ನೋಡಿದ್ರೆ ದೊಡ್ಡ ಮಟ್ಟಕ್ಕೆ ಹೋಗಿರ್ತಾರೆ. ಅವರು 50 ವರ್ಷದಿಂದ ಅಲ್ಲೇ ಇರ್ತಾರೆ. ಈ ಥರದ್ದು ಒಳ್ಳೊಳ್ಳೆಯ ಒಂದು ವಿಚಾರಗಳನ್ನು ಇಟ್ಕೊಂಡು ಈ ಠಾಣೆ ಅನ್ನೋದನ್ನು ಇದು ಮಾಡಿದ್ದೀವಿ. ಇದೇ ಅಂತಲ್ಲ, ಬೇರೆ ಅಲ್ಲಿ ಠಾಣೆ ಒಂದು ಸ್ಲಮ್ಮಲ್ಲಿ
ಪ್ರೀತಿ ಇರುತ್ತೆ ಅನ್ನೋಕ್ಕೋಸ್ಕರ ಶ್ರೀದೇವಿ ಕಾಳಿ ಮತ್ತು ಆ ಶ್ರೀದೇವಿ ಮತ್ತು ಅವರ ಅಣ್ಣನ ಒಂದು ಬಾಂಧವ್ಯದ ಬಗ್ಗೆ ತೋರಿಸಿದ್ದೀವಿ. ಹಾಗೆ ಶ್ರೀದೇವಿ ಅನ್ನೋ ಪಾತ್ರ ಅದು ಅಲ್ಲಿಗೆ ಹೇಗೆ ಬಂತು, ಆಕೆ ಒಬ್ಬರು ಜಡ್ಜ್ ಮಗಳು ಅಲ್ಲಿಗೆ ಸ್ಲಮ್ಮಲ್ಲಿ ಏನು ಮಾಡ್ತಿರ್ತಾಳೆ, ಈ ಥರದ್ದು ಒಂದು ಸಸ್ಪೆನ್ಸು ವಿಚಾರಗಳನ್ನು ಒಂದಷ್ಟು ಇಟ್ಕೊಂಡಿದ್ದೀವಿ. ಅದು ಇದನ್ನು ಹೊರತುಪಡಿಸಿ ಒಂದು ವಿಲನ್ ಗ್ಯಾಂಗ್ಗಳು ಬರುತ್ತೆ. ಅದರಲ್ಲಿ ರಾಜ್ ಬಳವಾಡಿ ಅವರು ಅಭಿನಯ ಮಾಡಿದ್ದಾರೆ. ಅವ್ರದ್ದೊಂದು ಗ್ಯಾಂಗು, ಕುಲ್ದೀಪು, ಈ ಥರದ್ದು ಅವ್ರದ್ದೊಂದು ಒಂದಷ್ಟು ಗ್ಯಾಂಗ್ ಇದೆ. ಆ ಗ್ಯಾಂಗು ಅದೆಲ್ಲ ಒಂದು ಡ್ರಗ್ಸು, ಸ್ಮಗ್ಲಿಂಗು, ಈ ಥರದ್ದು ಒಂದಷ್ಟು ವಿಚಾರಗಳು. ಇದು ಬರೀ ಸ್ಲಮ್ ಬಗ್ಗೆನೇ ತೋರಿಸಿಲ್ಲ. ಅಂದರೆ ಡ್ರಗ್ಸ್ಗಳು ಎಲ್ಲೆಲ್ಲಿಂದ ಹೇಗೆ ಬರುತ್ತೆ, ಏನು ಇಲ್ಲಿ ಹೇಗೆ ಸೇರುತ್ತೆ ಅನ್ನೋದು ನಮಗೂ ಆ್ಯಕ್ಚುಲಿ ಕ್ಲಾರಿಟಿ ಇಲ್ಲ. ಬಟ್ ಏನು ಅಂತಂದರೆ ಅದು ಹಾಳಾಗಬೇಡಿ, ಅದನ್ನು ಸೇವಿಸಿ, ಈ ಥರದ್ದು ವಿಚಾರಗಳನ್ನು ಈ ಗ್ಯಾಂಗಿಗೂ ಠಾಣೆ ಅಂತ ನಾವು ಒಂದು ಟೈಟಲನ್ನು ಇಟ್ಟು ಈ ಕಥೆಯನ್ನು ನಾವು ಎಳೆಯನ್ನು ತಗೊಂಡು ಕಾಳಿಗೂ ಅದಕ್ಕೂ ಏನು ಸಂಬಂಧ, ಈ ಥರದೊಂದಷ್ಟು ವಿಚಾರಗಳನ್ನು ತಗೊಂಡು ನಾವು ಇದೊಂದು ಸಿನಿಮಾನ ಮಾಡಿದ್ದೀವಿ. ಹಾಗೆ ಇದಕ್ಕೆ ಸಪೋರ್ಟ್ ಆಗಿದಂತಹ ನಮಗೆ ಪ್ರಶಾಂತ್ ಸಾಗರ್ ಅಂತ ಇದಕ್ಕೆ DOP ಆಗಿ ವರ್ಕ್ ಮಾಡಿದ್ದಾರೆ. ತುಂಬ ಅಚ್ಚುಕಟ್ಟಾಗಿ ಮಾಡಿಕೊಟ್ಟಿದ್ದಾರೆ. ಬಟ್ ಏನಂತಂದರೆ ಅವರು ತುಂಬ ಸೈಲೆಂಟು, ತುಂಬ ಮಾತು ಆಡಲ್ಲ, ಒಂಥರ ಬೇರೆ ಥರ. ಅವರು ಇಲ್ಲಿ ಭೂಮಿ ಮೇಲಿದ್ರೂ ಅವ್ರ ಯೋಚನೆಗಳು ಬೇರೆ ಸೌರಮಂಡಲದಲ್ಲಿ ಓಡ್ತಾ ಇರುತ್ತೆ. ಯಾಕಂದರೆ ಅವ್ರ ನಂಬರ್ ತೊಗೊಂಡು ನೀವು ಸ್ಟೇಟಸ್ ನೋಡಿದ್ರೆ ಎಲ್ಲ ಸೌರಮಂಡಲಗಳದ್ದು, ಗ್ರಹಗಳದ್ದು ಈ ಥರದ್ದು ಇರುತ್ತೆ. ನಾವು ಯಾವುದೇ ಒಂದು ಶಾರ್ಟ್ ಹೇಳಿದ್ರೆ ಸರ್ ಇದೊಂದು ಶಾರ್ಟು ಅಂತ ಹೇಳಿದ್ರೆ ಯೋಚನೆ ಮಾಡ್ತಾ ಇರ್ತಾರೆ. ಅಂದರೆ ಅವರ ಒಂದು ಇದರಲ್ಲಿ ಒಂದು ಯಾವುದೋ ಒಂದು ಗ್ರಹದ್ದು ಒಂದು ಸ್ಟೇಟಸ್ ಹಾಕಿ ನೋಡ್ತಾರೆ, ಹಾಕಿದ ನೆಕ್ಸ್ಟು ಸರ್ ರೆಡಿ ಸರ್ ಅಂತಾರೆ. ಬಟ್ ಅದು ಮೋಸ್ಟ್ಲಿ ನೆಕ್ಸ್ಟ್ ಗ್ರಹದಲ್ಲಿ ಏನಾದರೂ ಒಂದು ಸಿನಿಮಾ ಅಂತ ಆದರೆ ಮೋಸ್ಟ್ಲಿ ಅವರೇ ಕ್ಯಾಮ್ರಾಮನ್ ಫಸ್ಟು ಅಂತ ಅಂದ್ಕೊಳ್ತೀನಿ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.